ಕಾರು ಗುದ್ದಿಸಿ ಕೊಲೆ ಅಪಘಾತ ಅಂತ ಕಿರಾತಕ ಬಿಂಬಿಸಲು ಯತ್ನವನ್ನ ಮಾಡಿದ್ದ. ಕಾರ್ನ ಗುದ್ದಿಸಿ ಕೊಲೆ ಮಾಡಿದ್ದಾನೆ. ಅಪಘಾತ ಅಂತ ಬಿಂಬಿಸೋದಕ್ಕೆ ಕಿರಾತಕ ಯತ್ನ ಮಾಡಿದ್ದ. ಹೆಬ್ಬಗೋಡಿ ಪ್ರಶಾಂತ್ ಕೊಲೆ ಕೇಸ್ ರಹಸ್ಯ ಈಗ ಬಯಲಾಗಿದೆ. ಲೈಟರ್ ವಿಚಾರಕ್ಕೆ ಕಿರಿಕಾಗಿದೆ. ಭೀಕರ ಹತ್ಯೆಯಲ್ಲಿ ಅಂತ್ಯ ಆಗಿದೆ. ಇನ್ನು ಪ್ರಶಾಂತ್ ಮತ್ತು ರೋಷನ್ ಹೆಗಡ ಮಧ್ಯೆ ಜಗಳ ಆಗಿದೆ. ಬಿಯರ್ ಬಾಟಲಿಯಲ್ಲಿ ಹೊಡೆದಾಡಿದ್ದ ಇಬ್ಬರು. ಘಟನೆಯಲ್ಲಿ ರೋಷನ್ ಹೆಗಡೆ ನಾಲಿಗೆ ಕಟ್ಟಾಗಿತ್ತು. ಈ ವೇಳೆ ಸ್ಥಳದಿಂದ ತಪ್ಪಿಸಿಕೊಂಡು ಕಾರ್ ಹತ್ತಿದ್ದ. ತಕ್ಷಣ ರೋಷನ್ ಹೆಗಡೆ ಕಾರು ಹತ್ತಿದ ಪ್ರಶಾಂತ್. ಕಾರ್ನ ವಿಂಡೋದಲ್ಲಿ ಪ್ರಶಾಂತ್ ನೇತಾಡ್ತಿದ್ರು ಚಾಲನೆಯನ್ನ ಮಾಡಿದ್ದಾರೆ. ಪ್ರಶಾಂತ್ನ ಕಾಂಪೌಂಡ್ಗೆ ರೋಷನ್ ಗುದ್ದಿಸಿದ್ದಾರೆ. ಮೃತಪಡ್ತಾ ಇದ್ದಂತೆ ಅಪಘಾತ ಅಂತ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ. ತನಿಖೆಯಲ್ಲಿ ಅಪಘಾತ ಅಲ್ಲ ಕೊಲೆ ಅಂತ ಬಯಲಾಗಿದೆ. ಕಾರ್ನ ಗುದ್ದಿಸಿ ಕೊಲೆ ಅಂತ ಬಿಂಬಿಸೋದಕ್ಕೆ ಯತ್ನವನ್ನ ಮಾಡಿದ ಕಿರಾತಕ ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಇದು ಕೊಲೆ ಅಂತ ಸದ್ಯಕ್ಕೆ ಸಾಬೀತು ಕೂಡ ಆಗಿದೆ. ಅಪಘಾತ ಅಂತ ಏನು ಬಿಂಬಿಸಲು ಪ್ರಯತ್ನ ಮಾಡಿದ್ದ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಿದ್ದಾರೆ, ಎನ್ಕ್ವೈರಿಯನ್ನ ಮಾಡಿದ್ದಾರೆ. ಅದಾದ ನಂತರ ಈ ಒಂದು ಪ್ರಕರಣ ಯಾವ ರೀತಿ ಆಯಿತು, ಜೊತೆಗೆ ಅದು ಅಪಘಾತವೇನಾ ಅಂತ ಸದ್ಯಕ್ಕೆ ಪೊಲೀಸರು ಪತ್ತೆ ಹಚ್ಚುವ ಕಾರ್ಯವನ್ನ ಮಾಡಿದ್ರು. ಅದಾದ ನಂತರ ಈಗ ತಿಳಿದು ಬಂದಿರುವಂತಹ ಮಾಹಿತಿ ಏನು ಅಂತಂದ್ರೆ ಇದು ಅಪಘಾತ ಅಲ್ಲ ಕೊಲೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು ಪ್ರಶಾಂತ್ ಮತ್ತೆ ರೋಷನ್ ಹೆಗಡೆ ಇಬ್ರು ಮಧ್ಯ ಜಗಳ ಆಯ್ತಂತೆ. ಕೇವಲ ಒಂದು ಲೈಟರ್ ವಿಚಾರಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ. ಆ ಒಂದು ಜಗಳ ವಿಕೋಪಕ್ಕೆ ತಿರುಗಿದೆ. ವಿಕೋಪಕ್ಕೆ ತಿರುಗಿ ಬಿಯರ್ ಬಾಟಲಿಯಲ್ಲಿ ಇಬ್ರು ಕೂಡ ಹೊಡೆದಾಟವನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ಘಟನೆಯಲ್ಲಿ ರೋಷನ್ ಹೆಗಡೆ ನಾಲ್ಗೆ ಕೂಡ ಕಟ್ಟಾಗಿತ್ತಂತೆ. ಈ ವೇಳೆ ಸ್ಥಳದಿಂದ ತಪ್ಪಿಸಿಕೊಂಡು ಕಾರನ್ನ ಹತ್ತಿದ್ದಂತೆ. ತಕ್ಷಣ ರೋಷನ್ ಹೆಗಡೆ ಕಾರನ್ನ ಹತ್ತಿದ್ದಾನೆ ಪ್ರಶಾಂತ್. ಕಾರಿನ ವಿಂಡೋದಲ್ಲಿ ಪ್ರಶಾಂತ್ ನೇತಾಡ್ತಿದ್ರು ಕೂಡ ಕಾರನ್ನ ಓಡಿಸ್ಕೊಂಡು ಹೋಗಿದ್ದಾರೆ, ಅಂದ್ರೆ ಚಾಲನೆ ಮಾಡಿದ್ದಾರೆ. ಇನ್ನು ಪ್ರಶಾಂತ್ನ ಕಾಂಪೌಂಡ್ಗೆ ರೋಷನ್ನೇ ಗುದ್ದಿಸಿರೋಂಥದ್ದು. ಇನ್ನು ಮೃತಪಟ್ಟಿದ್ದಾನೆ ಅಂತ ಕನ್ಫರ್ಮ್ ಆದ ಮೇಲೆ ಅಪಘಾತ ಅಂತ ಪೊಲೀಸರಿಗೆ ಫೋನ್ ಮಾಡಿ, ಸರ್ ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ, ಅಪಘಾತ ಆಗಿದೆ ಅಂತ ಪೊಲೀಸರಿಗೆ ತಾನೇ ಫೋನ್ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದ. ಸದ್ಯಕ್ಕೆ ತನಿಖೆಯಲ್ಲಿ ಇದು ಅಪಘಾತ ಅಲ್ಲ ಕೊಲೆ ಅಂತ ಬಟಾಬಯಲಾಗಿದೆ. ಇನ್ನು ಘಟನೆಯ ದೃಶ್ಯ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ವಿಭಾಗ ಡಿಸಿಪಿ ನಾರಾಯಣ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಆ ಒಂದು ಕಾರ್ನ ಡೀಟೇಲ್ಸ್ ಅನ್ನ ಕಲೆ ಹಾಕಿದ್ದಾರೆ. ಯಾಕೆಂತಂದ್ರೆ ಆ ಒಂದು ಕಾರಿಗೆ ಹತ್ತಿದಂತಹ ಸಂದರ್ಭದಲ್ಲೇ ಈ ಒಂದು ಕೊಲೆ ಮಾಡಿರೋದ್ರಿಂದ ಸದ್ಯಕ್ಕೆ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ಎನ್ಕ್ವೈರಿಯನ್ನ ಮಾಡಿದ್ದಾರೆ. ಮುಖ್ಯವಾಗಿ ಆ ಒಂದು ಕಾರಿನ ಡ್ಯಾಶ್ ಕ್ಯಾಮ್ರಾ ಏನಿದೆ ಆ ಒಂದು ಕ್ಯಾಮ್ರಾವನ್ನ ಚೆಕ್ ಮಾಡಿದಾಗ ಇದು ಅಪಘಾತನ ಕೊಲೆ ಅಂತ ಕನ್ಫರ್ಮ್ ಆಗಿದೆ. ಅಲ್ಲಿಯವರೆಗೂ ಕೂಡ ಅಪಘಾತ ಅಂತಲೇ ಭಾವಿಸಿದ್ರು. ಯಾವಾಗ ಪೊಲೀಸರು ತನಿಖೆಗೆ ಇಳಿದ್ರು ಅದಾದ ನಂತರ ಇದು ಕೊಲೆ ಅನ್ನೋದು ಕನ್ಫರ್ಮ್ ಆಗಿದೆ. ಈತ ಕೊಲೆ ಮಾಡಿ ಅಪಘಾತ ಅಂತ ಬಿಂಬಿಸಿ ಈ ಒಂದು ಪ್ರಕರಣದಿಂದ ಎಸ್ಕೇಪ್ ಆಗ್ಲಿಕ್ಕೆ ಈ ರೀತಿಯಾಗಿ ತಾನೇ ಪೊಲೀಸರಿಗೆ ಕಾಲ್ ಮಾಡಿ ಅಪಘಾತ ಆಗಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದ. ಸದ್ಯಕ್ಕೆ ಎಲ್ಲ ಆಯಾಮಗಳಲ್ಲೂ ಕೂಡ ವಿಚಾರಣೆಯನ್ನ ಮಾಡಿ ಪೊಲೀಸರು ಈಗ ಪ್ರಶಾಂತ್ ಏನು ಸಾವನ್ನಪ್ಪಿದ್ರು, ಸದ್ಯಕ್ಕೆ ಯಾರದು ತಪ್ಪು ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಾಗಿದೆ. ಇನ್ನು ರೋಷನ್ ಹೆಗಡೆ ಕಾರನ್ನ ಪ್ರಶಾಂತ್ ಹತ್ತಿದ್ರಂತೆ. ಆ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಆಗಿದೆ, ಆತನೇ ಕೊಲೆ ಮಾಡಿ ಈ ಒಂದು ಕೊಲೆ ಪ್ರಕರಣದಿಂದ ತಪ್ಪಿಸ್ಕೊಳ್ಬೇಕು, ಎಲ್ಲಿ ಈ ಒಂದು ಕೊಲೆ ಕೇಸ್ ತನ್ನ ಮೇಲೆ ಬಂದ್ಬಿಡುತ್ತೋ ಅಂತ ಭಯದಿಂದಾಗಿ ಪೊಲೀಸರಿಗೆ ತಾನೇ ಕಾಲ್ ಮಾಡಿ ಸರ್ ಅಪಘಾತ ಆಗಿಬಿಟ್ಟಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದ. ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಂತಹ ಪೊಲೀಸರು ತನಿಖೆಯನ್ನ ಮಾಡಿ ಇದು ಅಪಘಾತ ಅಲ್ಲ ಕೊಲೆ ಅಂತ ಸಾಬೀತಾಗಿದೆ ಸದ್ಯಕ್ಕೆ.